ಸರ್ ಇಲ್ಲಿ ಪ್ರಮುಖ ಪ್ರಶ್ನೆ ಏನಂತಂದ್ರೆ NDA ಮೈತ್ರಿಕೂಟಗಳು ಅಂದರೆ ಬಿಹಾರ ಇರ್ಬೋದು, ಆಂಧ್ರ ಇರ್ಬೋದು ಅಂತ ಮೈತ್ರಿಕೂಟದಲ್ಲಿ ಕರ್ನಾಟಕದ JDS ಕೂಡ ಇದೆ. ಅವರು ತಮ್ಮ ತಮ್ಮ ಶೇರನ್ನು ತೆಗೆದುಕೊಂಡು ಹೋಗ್ತಾರೆ ಅವರ ರಾಜ್ಯಗಳಿಗೆ. JDSನವ್ರು ಯಾಕೆ ತಂದಿಲ್ಲ ಅನ್ನೋ ಇಲ್ಲಿ ಶೇರ್ಗಳನ್ನು ಹಂಚ್ಕೊಳ್ಳಿಕ್ಕೆ ಒಂದು ಗೈಡ್ಲೈನ್ಸ್ ಅಂತ ಇದೆ ಅಲ್ವಾ. ಇಲ್ಲಿದೊಂದು ಕಡೆ ಇರಲಿ, ಕರ್ನಾಟಕ ರಾಜ್ಯದ ಬಜೆಟೇ ಮಂಡನೆ ಮಾಡ್ತಾರಲ್ವಾ. ಇದೇ ಸಿದ್ದರಾಮಯ್ಯ ಆರ್ಥಿಕ ಸಚಿವರಾಗಿ 30 ಜಿಲ್ಲೆಗಳಿಗೆ ಶೇರ್ ಕೊಟ್ಟವರ ಕರ್ನಾಟಕ ರಾಜ್ಯದ ಬಜೆಟಲ್ಲಿ ಯಾವ್ಯಾವ ಜಿಲ್ಲೆಗೆ ಎಷ್ಟೆಷ್ಟು ಹಣ ಕೊಡ್ತೀರಿ, ಕೊಟ್ಟಿದ್ದೀರಿ, ಇಡೀ ಶ್ವೇತಪತ್ರ ಇಡೀ ಜನಗಳ ಮುಂದೆ. ಕರ್ನಾಟಕ ರಾಜ್ಯದ ಆರ್ಥಿಕ ಒಂದು ಆಯವ್ಯಯನ ಮಂಡನೆ ಮಾಡಿದಾಗ ಅಲ್ಲಿ 30 ಜಿಲ್ಲೆಗೆ ಸರಿಸಮನಾಗಿ ಹಣ ಹಂಚಿಕೆ ಮಾಡಿದ್ದೀರಾ. ಅದೇ ರೀತಿಯಲ್ಲೂ ಇಲ್ಲೂ ಸಹ ಯಾವ್ಯಾವ ಭಾಗದಲ್ಲಿ ಏನೇನು ಸಮಸ್ಯೆಗಳ ಒಂದು ಗಾತ್ರ ಇದೆ, ಅದರ ಹಿನ್ನೆಲೆಯಲ್ಲಿ ಕೆಲವು ವಿಶೇಷವಾದಂಥ ಪ್ಯಾಕೇಜ್ ಕೊಡ್ತಕ್ಕಂಥದ್ದು ಎಲ್ಲ ಸರ್ಕಾರಗಳಲ್ಲೂ ನಡ್ಕೊಂಬಂದಿದೆ. ಎಲ್ಲ ಸರ್ಕಾರದಲ್ಲೂ ಇವತ್ತು ಕಲ್ಯಾಣ ಕರ್ನಾಟಕ ಯಾತಕ್ಕೆ ನಂಜುಂಡಪ್ಪ ವರದಿ ಆಧಾರದ ಮೇಲೆ ವಿಶೇಷ ಪ್ಯಾಕೇಜ್ ಕೊಡಬೇಕು ಅಂತ ತೀರ್ಮಾನ ಆಯಿತು. ಇವತ್ತು ನಾರ್ತ್ ಈಸ್ಟರ್ನ್ ಸ್ಟೇಟು ಅಭಿವೃದ್ಧಿಯನ್ನು ಅಲ್ಲಿ ನಾವು ಕಾಣಲಿಲ್ಲ. ಆ ಅಭಿವೃದ್ಧಿಗೋಸ್ಕರವಾಗಿ ಕೆಲವು ಪ್ಯಾಕೇಜ್ಗಳನ್ನು ಸನ್ಮಾನ್ಯ ದೇವೇಗೌಡರು ಪ್ರಧಾನಮಂತ್ರಿಗಳಿದ್ದಾಗ ಅಲ್ಲಿಗೆ ಯಾರೂ ಹೋಗೇ ಇರಲಿಲ್ಲ. ನಾರ್ತ್ ಈಸ್ಟರ್ನ್ ಸ್ಟೇಟಿಗೆ 6 ದಿನಗಳ ಕಾಲ ದೇವೇಗೌಡರಲ್ಲಿ ಪ್ರವಾಸ ಮಾಡಿ 1996-97 6,000 ಕೋಟಿ ಪ್ಯಾಕೇಜ್ ಕೊಟ್ಟರಲ್ಲಿ. ಅವತ್ತಿನ 96-97 6,000 ಕೋಟಿ ಪ್ಯಾಕೇಜು ಇವತ್ತಿಗೆ ಅದರ ವ್ಯಾಲ್ಯೂ, ಅವತ್ತು ದೇವೇಗೌಡರ ಬಜೆಟ್ಟು ಆ ಸರ್ಕಾರದಲ್ಲಿ ಇದ್ದಂಥದ್ದು ಬಹುಶಃ ಒಂದು 1.5 ಲಕ್ಷ 2 ಲಕ್ಷ ಕೋಟಿ ಇರ್ಬೋದು. 1.5 ಲಕ್ಷ ಕೋಟಿ ಅಲ್ಲಿ ಪುಸ್ತಕದ ಇದೆ, ಅಲ್ಲಿ ಫೈನಾನ್ಸ್ ಮಿನಿಸ್ಟರ್ಗಳದು ಒಂಚೂರು ನೋಡ್ಕೊಂಬರ್ಬೇಕಾಗಿತ್ತು. 6,000 ಕೋಟಿ ಪ್ಯಾಕೇಜ್ ಕೊಟ್ಟರು ದೇವೇಗೌಡರೆ. ಅವತ್ತಿನ ಕಾಲಕ್ಕೆ 6,000 ಕೋಟಿ ಪ್ಯಾಕೇಜ್ ಏನಿದೆ ಇವತ್ತಿನ ವ್ಯಾಲ್ಯೂಗೆ 48,000 ಕೋಟಿ ಬಜೆಟ್ ಏನಿದೆ, 48 ಲಕ್ಷ ಕೋಟಿ ಬಜೆಟಿಗೆ ಬಹುಶಃ ಅದು 6 ಲಕ್ಷ ಕೋಟಿ ಆಗ್ಬೋದು ಅವತ್ತಿನ ಪ್ಯಾಕೇಜು ದೇವೇಗೌಡರು ಅವತ್ತು ಕೊಟ್ಟಾಗ. ಅದರಿಂದ ಇಲ್ಲಿ ಹಲವಾರು ವರ್ಷಗಳಿಂದ ದೇಶದಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆ ಬಂದ ನಂತರ ಕೆಲವು ರಾಜ್ಯಗಳಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳಿಗೆ ಕೆಲವು ಪ್ಯಾಕೇಜ್ಗಳು ಕೊಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಆ ಹಿನ್ನೆಲೆಯಲ್ಲಿ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳು ಕಳೆದ 5 ವರ್ಷದ ಆಡಳಿತದಲ್ಲಿ ಆಂಧ್ರ ಪ್ರದೇಶದ ಒಂದು ಆರ್ಥಿಕವಾಗಿ ಬಿದ್ದಿರತಕ್ಕಂಥ ಒಂದು ದೊಡ್ಡ ಮಟ್ಟದ ಸಮಸ್ಯೆ ಏನಿದೆ, ತೊಂದರೆ ಒಳಗಾಗಿದ್ದಾರೆ. ಆ ನಿಟ್ಟಿನಲ್ಲಿ ವಿಶೇಷ ಪ್ಯಾಕೇಜ್ ಕೇಳ್ಕೊಂಡಿದ್ದಾರೆ. ಈಗ ಅವರು ಸಹ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿಯವರ ನಾಯಕತ್ವಕ್ಕೆ ಬೆಂಬಲವನ್ನು ನೀಡಿದ್ದಾರೆ. ಬೆಂಬಲ ನೀಡಿದ್ದಾರೆ ಅಂತ ಕೊಟ್ಟಿರೋದಲ್ಲ, ಅದು ಇವತ್ತಲ್ಲಿ ಸಮಸ್ಯೆ ಆಗಿದೆ. ಆ ಹಿನ್ನೆಲೆಯಲ್ಲಿ ಕೊಟ್ಟಿದ್ದಾರೆ. ವಿಶೇಷವಾಗಿ ಬಿಹಾರದಲ್ಲಿ ಅವರು ಹಲವಾರು ವರ್ಷಗಳಿಂದ ಕೇಳ್ತಾನೆ ಇದ್ದಾರೆ ವಿಶೇಷ ಪ್ಯಾಕೇಜ್ನ. ಆದರೆ ಆಯಾ ರಾಜ್ಯಗಳಲ್ಲಿ ವಿಶೇಷ ಪ್ಯಾಕೇಜ್ಗಳನ್ನು ತೆಗೆದುಕೊಂಡು ಹೋದ ನಂತರ ಒಂದು ಗುಣಾತ್ಮಕವಾದಂಥ ರೀತಿಯ ಕೆಲಸಗಳಾಗಬೇಕಷ್ಟೆ. ಇಲ್ಲ ನೀವೇನು ಕೇಳಿದರೆ ವಿಶೇಷ ಪ್ಯಾಕೇಜ್ ಯಾವುದೋ 3,000 ಕೋಟಿ ಇದೆ, ಇನ್ನೂ ಭಜನೆ ಮಾಡ್ತಾ ಇದ್ದೀರಪ್ಪ ಕರ್ನಾಟಕದಲ್ಲಿ. ಪೆರಿಫೆರಲ್ ರಿಂಗ್ ರೋಡು ಅಂತೀರಿ ಸರ್. ಈಗ ಹಾಗಾದರೆ ಕರ್ನಾಟಕದಲ್ಲೂ ಕೂಡ ಸರ್ಕಾರ 2 ವಿಶೇಷ ಯೋಜನೆಗಳು ಕೊಡಬೇಕು ಅಂತ ಯಾವುದು ಕೊಟ್ಟಿತ್ತು. ಒಂದು ರಾಯಚೂರಿಗೆ ಏಮ್ಸು ಕಳೆದ 7 ವರ್ಷಗಳಿಂದ ಪೆಂಡಿಂಗ್ ಇತ್ತು. ಮತ್ತೊಂದು ಈಗ ಹಳೆ ಮೈಸೂರು ಭಾಗಕ್ಕೆ, ಮೈಸೂರು ಅಥವಾ ಹಾಸನಕ್ಕೆ ಡಬಲ್ ಐಟಿ ಬೇಕು ಅಂತ ಇತ್ತೀಚೆಗೆ ಕೂಡ ಮತ್ತೊಮ್ಮೆ ಮನವಿಯನ್ನು ಮಾಡಿತ್ತು. ಅದ್ಯಾವುದು ಈಡೇರಿಲ್ಲ. ನೋಡಿ, ಈ IIT ಬಗ್ಗೆ ಹೇಳೋದಾದರೆ 1900 ಇವರಿದ್ದಾಗ ನಮ್ಮ ಅರುಣ್ ಸಿಂಗ್ ಅವರು HRD ಮಿನಿಸ್ಟ್ರು, ನಾನು 2006 ಮುಖ್ಯಮಂತ್ರಿ ಇದ್ದಾಗ 2006 ಮುಖ್ಯಮಂತ್ರಿ ಇದ್ದಾಗ ಅಲ್ಲ ಯಾರು ಇವರು ಅದೇ
ಕಾಂಗ್ರೆಸ್ ಸರ್ಕಾರ ಇತ್ತಲ್ಲ, ನಮ್ಮ ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿಗಳಿದ್ದಾರಲ್ಲ, ಅರುಣ್ ನೇರು ಎಚ್ ಆರ್ ಡಿ ಮಿನಿಸ್ಟರ್ ಇದ್ದಲ್ಲ ಬ್ರದರ್. ಹಾಂ, ಅರ್ಜುನ್ ಸಿಂಗ್ ಹಾಂ, ಮಧ್ಯಪ್ರದೇಶ. ನಾನು 2006-07 ಮುಖ್ಯಮಂತ್ರಿ ಇದ್ದಾಗ ಹಾಸನದಲ್ಲಿ 1600 ಎಕರೆ ಭೂಮಿಯನ್ನು ಭೂಸ್ವಾಧೀನ ಮಾಡಿ IIT ಅವತ್ತಿಂದ ಹೋರಾಟ ಮಾಡಿದ್ದೇವೆ, ಅಲ್ಲಿಗೆ ಬೇಕು ಅಂತ ಹೇಳಿ. ದೇವೇಗೌಡರು ನಿರಂತರವಾಗಿ ಪ್ರತಿಯೊಂದು ಬಜೆಟಲ್ಲೂ ಕೇಳ್ಕೊಂಬಂದಿದ್ದಾರೆ. ಇದು ಕೇಳ್ತೀವಿ. ಈಗಾಗಲೇ ಒಂದು IIT ಕೊಟ್ಟಿದ್ದಾರಲ್ವೇ, ಒಂದು ಏಮ್ಸ್ನ ಒಂದು ರಾಯಚೂರಿಗೆ IIT ಆಗಬೇಕು ಅಂತ ಆ ಭಾಗದ ಜನರು ಬಲವಂತ, ಇದು ಒಂದು ಅಲ್ಲಿಯ ಒಂದು ಹೋರಾಟ ಇತ್ತು. ಅದರ ಹಿನ್ನೆಲೆಯಲ್ಲಿ IITನ ಹುಬ್ಬಳ್ಳಿಗೆ ತಗೊಂಡು ಹೋದ ಹಿನ್ನೆಲೆಯಲ್ಲಿ ನಮಗೊಂದು ಏಮ್ಸ್ನ ಕೊಡಿ ಅಂತಕ್ಕಂಥದ್ದು ಕೇಳ್ತಾ ಇದ್ದಾರೆ ರಾಯಚೂರಿನ ಜನತೆ. ಇಲ್ಲಿ ಘೋಷಣೆ ಮಾಡದೇ ಇದ್ದರೂ ಕೊಡಬಾರ್ದು ಅಂತ ಏನಿಲ್ಲ. ಈಗ ಒಟ್ಟಾರೆ ನಮ್ಮ ಆರೋಗ್ಯ ಇಲಾಖೆಗೆ ಈ ಬಜೆಟಲ್ಲಿ 90,000 ಕೋಟಿ ಹಣವನ್ನು ನಿಗದಿ ಮಾಡಿದ್ದಾರೆ. ಇಲ್ಲಿ ಘೋಷಣೆ ಮಾಡದೇ ಇದ್ದರೂ ಇಂಟರ್ನಲ್ಲಿ ಆ ಇಲಾಖೆಯಲ್ಲಿ ಕೆಲವು ತೀರ್ಮಾನಗಳನ್ನು ಮಾಡಿದಾಗ ತರ್ತಕ್ಕಂಥದ್ದಕ್ಕೆ ಅವಶ್ಯಕತೆ ಇದೆ, ಅವಕಾಶಗಳಿದೆ. ಈಗ ಡಾಕ್ಟರ್ ಮಂಜುನಾಥ್ ಅವರು ನಮ್ಮ ನ್ಯೂರಾಲಜಿನಲ್ಲಿ ನಮ್ಮ ಇದಕ್ಕೆ ನಿಮ್ಯಾನ್ಸಿಗೆ 300 ಬೆಡ್ಡಿನ ಒಂದು ಎಕ್ಸ್ಪ್ಯಾನ್ಷನ್ ಕೇಳಿದರು. ಅದು ನಿರ್ಮಲಾ ಸೀತಾರಾಮನ್ ಅವರು ಇವತ್ತು ಹೇಳ್ತಾ ಇದ್ರು, ಅವ್ರು ಮಂಜುನಾಥ್ ಅವರಿಗೆ ಅದು ಇಂಟರ್ನಲ್ ಅಡ್ಜಸ್ಟ್ಮೆಂಟ್ಗಳು ನಾವೇನು ಇದು ಕೊಡ್ತೀವಿ ಆ ಇಲಾಖೆಗೆ, ಅಲ್ಲಿಂದ ಮಾಡಿಸ್ಕೊಳ್ಳಿಕ್ಕೇನು ತೊಂದರೆ ಇಲ್ಲ, ಮಾಡ್ಕೋಬೋದು ಅಂತಕ್ಕಂಥದ್ದು ಹೇಳಿದ್ರು. ಅದರಿಂದ ಏನೋ ಆಗದೇ ಇಲ್ಲ ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಬರಬೇಕಾದ ಅವಶ್ಯಕತೆ ಇಲ್ಲ, ಅವಕಾಶಗಳಿದೆ, ಮಾಡೋಣ. ಸರ್, ಈಗ ಕರ್ನಾಟಕದ ವಿಚಾರವಾಗಿ ಹೇಳಬೇಕಾದ್ರೆ ಕರ್ನಾಟಕದ ಗೃಹಲಕ್ಷ್ಮಿಯ ವಿಚಾರವಾಗಿ ಏನಂತಂದರೆ ಬಹಳಷ್ಟು ಕಳೆದ 3 ತಿಂಗಳಿಂದ ಹಣನೇ ಬರ್ತಾ ಇಲ್ಲ ಅನ್ನುವಂಥದ್ದು ಬಹಳಷ್ಟು ಜನ ಫಲಾನುಭವಿಗಳು ಹೇಳ್ತಿದ್ದಾರೆ. ರಾಜ್ಯ ಸರ್ಕಾರವನ್ನು ಈಗಿನ ಸದ್ಯದ ಪರಿಸ್ಥಿತಿ ನೋಡಿದ್ರೆ ನೀವೇನು ಹೇಳ್ತೀರಾ? ಅಲ್ಲ, ರಾಜ್ಯ ಸರ್ಕಾರ ಇದೇ ರೀತಿಯಲ್ಲಿ ನಡೆದರೆ ಬಹುಶಃ ಈಗ ಬಿಹಾರದಲ್ಲಿ ಆಂಧ್ರದಲ್ಲಿ ವಿಶೇಷ ಪ್ಯಾಕೇಜ್ ಕೇಳಿದ್ರಲ್ಲ ಅಂಥ ಪರಿಸ್ಥಿತಿ ಬರುತ್ತೆ. ಆಗ ನಾವು ಸರಿಪಡಿಸೋಣಂತೆ ಬನ್ನಿ. ಸರ್, ಬಜೆಟ್ ನೋಡಿದ ಮೇಲೆ ಕುಮಾರಸ್ವಾಮಿ ಅವರಿಗೆ ಅಪರಾಧ ಭಾವನೆ ಬಂದಿರ್ಬೋದು. ನನಗೆ ಯಾಕೆ ಅಪರಾಧ ಭಾವನೆ ಬರುತ್ತೆ ಸರ್? ಈಗ ರಾಜ್ಯಕ್ಕೆ ಏನು ಕೊಟ್ಟಿಲ್ವಲ್ಲ, ಒಂದು ನಿಮಿಷ, ಇನ್ನು ಒಂದು ತಿಂಗಳಾಗಿದೆ ಅಷ್ಟೇ, ಇನ್ನು 1 ತಿಂಗಳಾಗಿದೆ. ನನ್ನ ಮುಂದೆ ಕರ್ನಾಟಕ ರಾಜ್ಯಕ್ಕೆ ಭಾಳ ದೊಡ್ಡ ಮಟ್ಟದಲ್ಲಿ ಕೆಲವು ಕಾರ್ಯಕ್ರಮಗಳನ್ನ ತರಬೇಕು ಅಂತಕ್ಕಂಥದ್ದು ನಾನೀಗಾಗಲೇ ಏನು ನನ್ನದೇ ಆದಂಥ ರೀತಿಯಲ್ಲಿ ವರ್ಕೌಟ್ ಮಾಡ್ತಾ ಇದ್ದೇನೆ. ಆ ಒಂದು ಚರ್ಚೆ ಮಾಡ್ತಕ್ಕಂಥವ್ರು ಸ್ವಲ್ಪ ದಿವಸ ಕಾಯಿರಿ ಅಂತಕ್ಕಂಥದ್ದು ಹೇಳ್ತೀನಿ. ಸರ್, ಆಮೇಲೆ ಚರ್ಚೆ ಮಾಡೋಣ. ಸರ್, ಇವತ್ತಿನ ಬಜೆಟ್ನಲ್ಲಿ ದೇಶದಾದ್ಯಂತ ಒಟ್ಟು 12 ಇಂಡಸ್ಟ್ರಿಯಲ್ ಕ್ಲಸ್ಟರ್ಗಳನ್ನು ತೊಗೊಂಡು ಬರ್ತೀವಿ ಅಂತ, ಅದರಲ್ಲಿ ಏನಾದರೂ ಕರ್ನಾಟಕಕ್ಕೂ ಒಂದು ಪಾಲು ಸಿಗ್ಬೋದಾ ನಿಮ್ಮ ಪ್ರಕಾರ? ಈಗ ಘೋಷಣೆ ಮಾಡಿದ್ದಾರಲ್ಲ, ಈಗ ಹೈದರಾಬಾದ್ ಬೆಂಗಳೂರಿನ ಇಂಡಸ್ಟ್ರಿಯಲ್ ಕಾರಿಡಾರ್ ಘೋಷಣೆ ಮಾಡಿದ್ದಾರೆ. ಅದಕ್ಕಿಂತಲೂ ಒಂದು ಹೆಜ್ಜೆ ಮುಂದೋಗಿ ಕೆಲವು ಯೋಜನೆಗಳನ್ನು ತರಬೇಕಾಗ್ತದೆ. ನಾನು ಅದಕ್ಕೆ ಹೇಳಿದ್ದು, ನನ್ನದೇ ಆದಂಥ ಕೆಲವು ಕಲ್ಪನೆಗಳನ್ನು ನಾನು ಇಟ್ಕೊಂಡಿದ್ದೇನೆ ರಾಜ್ಯದ ಬಗ್ಗೆ. ಅದನ್ನು ಯಾವ ರೀತಿ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕಳೆದ 1 ತಿಂಗಳಿಂದ ನಾನು ಹಲವಾರು ಕೈಗಾರಿಕೋದ್ಯಮಗಳಿರ್ಬೋದು, ನನ್ನ ಇಲಾಖೆಯಲ್ಲೂ ಸಹ ಕೆಲವು ವಿಷಯಗಳನ್ನು ಚರ್ಚೆ ಮಾಡ್ತಾಯಿದ್ದೆ. ಸರ್, ಇದು ಕುರ್ಚಿ ಉಳಿಸಿಕೊಳ್ಳುವ ಬಜೆಟ್ ಅನ್ನುವಂಥದ್ದನ್ನು ಕಾಂಗ್ರೆಸ್ ಆರೋಪ ಮಾಡಿದೆ ಸರ್. ಇಲ್ಲ, ಅವರು ಅದನ್ನೇ ಹೇಳಬೇಕಲ್ಲ, ಇನ್ನೇನು ಹೇಳೋಕ್ಕೆ ಸಾಧ್ಯ? ಇಲ್ಲಿ ಕುರ್ಚಿ ಉಳಿಸ್ಕೊಳ್ಳೋದು ಎಷ್ಟು ಮುಖ್ಯವೋ, ಅಭಿವೃದ್ಧಿಯಲ್ಲಿ ಕುಂಠಿತ ಆಗಿ ಸಮಸ್ಯೆಗಳನ್ನು ಎದುರಿಸ್ತಾ ಇರತಕ್ಕಂಥ ರಾಜ್ಯಗಳಿಗೆ ಶಕ್ತಿ ತುಂಬಬೇಕಾದ್ದು ಅಷ್ಟೇ ಈಕ್ವಲ್ ರೆಸ್ಪಾನ್ಸಿಬಿಲಿಟಿ ಇದೆ ಅಲ್ವಾ? ಆ ಹಿನ್ನೆಲೆಯಲ್ಲಿ ಮಾಡಿದ್ದಾರೆ.